हेलो स्टूडेंट्स, आप सभी को मेरा प्रणाम। प्रोफेसर की क्लास में आप सभी का स्वागत है। स्टूडेंट्स, आज सेकेंड पीयूसी हिंदी छात्रों के लिए परीक्षा की दृष्टि से यानी परीक्षा में आने वाले व्याकरण के जितने भी पार्ट्स है यानी भाग है, उन सारे पार्ट्स पर आज चर्चा करूंगा। स्टूडेंट्स, आप जानते हैं परीक्षा में या एनुअल एग्जाम में कुल मिलाकर 37 मार्क्स के ग्रामर के पार्ट्स आ जाते हैं, यानी 37 मार्क्स का ग्रामर पर क्वेश्चंस क्या होते हैं। अगर आप सही ढंग से इन सारे ग्रामर्स के उत्तर लिखेंगे तो लिखने से आपको 37 मार्क्स आपको मिलेंगे। तो ज्यादातर आपको व्याकरण पर यानी ग्रामर पर क्या फोकस डालना है। स्टूडेंट्स, जो भी मेरे चैनल पर नए हैं, सब्सक्राइब नहीं कर लिया तो सब्सक्राइब कर लीजिए। वीडियो को अंत तक देखिए, क्योंकि मैं जो भी वीडियो बना रहा हूं आपकी परीक्षा के लिए बहुत ही क्या यूजफुल है। तो आप अंत तक देखिए, बीच में क्या स्किप मत करिए, बीच में ना छोड़िए। स्टूडेंट्स, ಯಾರೆಲ್ಲ ಹೊಸಬರಿದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ತುಂಬ ಒಳ್ಳೊಳ್ಳೆ ವಿಡಿಯೋ ಮಾಡ್ತಾ ಇದ್ದೀನಿ. ನಿನ್ನೆ ವಿಡಿಯೋ ಬ್ಲೂ ಪ್ರಿಂಟ್ ಮೇಲೆ ಮಾಡಿದ್ದೀನಿ. ಸೊ ಇವತ್ತು ಕೂಡ ಗ್ರಾಮರ್ ಪಾರ್ಟ್ಸ್ ಎಷ್ಟಿವೆ ಆ ಪಾರ್ಟ್ಸ್ ಮೇಲೆ ಇವತ್ತು ಚರ್ಚೆ ಮಾಡೋಣ. ನಿಮಗೆ ಗೊತ್ತಿರೋ ಹಂಗೆ 37 ಮಾರ್ಕ್ಸ್ ಅಂದರೆ 37 ಮಾರ್ಕ್ಸಿನ ಗ್ರಾಮರ್ ಕ್ವಶನ್ಸ್ ಇರುತ್ತೆ. ಆ ಪಾರ್ಟ್ಸ್ ಯಾವ್ಯಾವಿವೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಸ್ಟೂಡೆಂಟ್ಸ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆಮೇಲೆ ವಿಡಿಯೋ ಚೆನ್ನಾಗಿ ಅನಿಸಿದರೆ ನೀವು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಸೊ ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಓದ್ಕೊಳ್ಳಿ ಸ್ಟೂಡೆಂಟ್ಸ್. ಡಿಯರ್ ಸ್ಟೂಡೆಂಟ್ಸ್, ಟುಡೇ ವಿ ಡಿಸ್ಕಸ್ ಅಬೌಟ್ ಓನ್ಲಿ important grammar parts, and so many times I told you all of you focus on grammar parts, because grammar parts are so important parts. When you write all grammar answers you will get to more marks, क्योंकि ग्रामर के आंसर अगर आप लिखेंगे तो अधिक से अधिक आप मार्क्स क्या हासिल कर सकते हैं. ನಾನು ಹೇಳೋದು ಅದನ್ನೇ, ವ್ಯಾಕರಣ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಿ ವ್ಯಾಕರಣ ಆನ್ಸರ್ ನೀವು ಎಲ್ಲ ಬರೆದು ಬಿಟ್ರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ವರ್ಕ್ ಬುಕ್ ಏನಿದೆ, ವರ್ಕ್ ಬುಕ್ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಆಮೇಲೆ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಸ್ವಲ್ಪ ಕೊಟ್ಟಿದ್ದಾರೆ, ಅದು ಎಲ್ಲವನ್ನು ನೀವು ಓದ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ಪಾರ್ಟ್ಸ್ ಯಾವುದಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಬನ್ನಿ, ಇವಾಗ ನಾನು ಲಿಸ್ಟ್ ಮಾಡಿದ್ದೀನಿ. ಆ ಲಿಸ್ಟ್ ಪ್ರಕಾರವಾಗಿ ನೀವು ಓದ್ಕೊಂಡ್ರೆ ನಿಮಗೆ ಹಿಂದಿ ಸಬ್ಜೆಕ್ಟಲ್ಲಿ ಒಳ್ಳೆ ಮಾರ್ಕ್ಸ್ ಬಂದ್ಬಿಡುತ್ತೆ. ಸೊ ಯಾವಾಗಲೂ ನಾನು ಹೇಳೋದು, ಸ್ಟಡಿ ನಿರಂತರವಾಗಿ ಮಾಡಿ. ಇನ್ನೂ ಒಂದು ದಿವಸನೇ ಬಾಕಿ ಇದೆ. ಇವತ್ತು 27, ನಾಳೆ 28, ನಾಡಿದ್ದು ಕನ್ನಡ ಎಕ್ಸಾಮ್ ಇದೆ. ಸೊ ಕನ್ನಡ ಮಕ್ಕಳೇ, ನೀವೆಲ್ಲ ಚೆನ್ನಾಗಿ ಕನ್ನಡ ಪ್ರಿಪೇರ್ ಮಾಡಿ, ಕನ್ನಡದಲ್ಲೂ ಕೂಡ ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ಳಿ. ಎಲ್ಲ ಸಬ್ಜೆಕ್ಟಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ. ಯಾರು ಹಿಂದಿ ಲ್ಯಾಂಗ್ವೇಜ್ ಅವರು ಇದ್ದೀರಾ, ಹಿಂದಿ ಸಬ್ಜೆಕ್ಟ್ ತೊಗೊಂಡಿದ್ದೀರಾ, ಅವರಿಗೆ 20th ಮಾರ್ಚ್ ಇದೆ, ಕೊನೆ ಪರೀಕ್ಷೆ, ನಮ್ಮದೇ ಪರೀಕ್ಷೆ ಇರೋದು. ಹಾಗಾಗಿ ಟೈಮ್ ಕೂಡ ಇದೆ, ಒಳ್ಳೆ ಟೈಮ್ ಇದೆ. ಆ 3-4 ದಿವಸದಲ್ಲಿ ನೀವು ಪೂರ್ತಿ ಟೆಕ್ಸ್ಟ್ ಬುಕ್ಕನ್ನೇ ಕಂಪ್ಲೀಟ್ ಮಾಡ್ಬೋದು. ಸೊ ಆಲ್ ಹಿಂದಿ ಸ್ಟೂಡೆಂಟ್ಸ್, ಜಸ್ಟ್ ಯು ರಿಮೆಂಬರ್, ಯು ಹ್ಯಾವ್ ಮೋರ್ ಟೈಮ್, ಬಿಕಾಸ್ ಅವರ್ ಸಬ್ಜೆಕ್ಟ್ ಎಕ್ಸಾಮ್ ಇಸ್ ಆನ್ 20th March 2025. ಸೊ ವಿ ಹ್ಯಾವ್ ಮೋರ್ ಟೈಮು. यू डोंट वरी अबाउट योर हिंदी एग्जाम, बिकॉज बीच में अगर 2-3 दिन भी अगर आपको मिलेंगे तो आप आराम से क्या पढ़कर आप अच्छे मार्क्स ले सकते हैं. आइए स्टूडेंट्स, आपको ग्रामर के जितने पार्ट्स हैं ना, उन पार्ट्स को दिखाऊंगा. सो आइए. ये स्टूडेंट्स, आपको ये ग्रामर पार्ट्स के लिस्ट दिखा रहा हूँ. स्टूडेंट्स, जस्ट यू सी, आई एम शोइंग यू all grammar parts, and these parts are so important for your examination. ಸೊ ಪರೀಕ್ಷೆ ದೃಷ್ಟಿಯಿಂದ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಇದನ್ನೇ ನೀವು ಓದ್ಕೊಳ್ಳಿ. ಆಲ್ರೆಡಿ ಐ ಹ್ಯಾವ್ ರಿಟನ್ ಇಯರ್, ಬರೆದಿದ್ದೀನಿ. ಸೆಕೆಂಡ್ PUC ಹಿಂದಿ ಗ್ರಾಮರ್ ಪಾರ್ಟ್ಸ್. ವಾಕ್ಯ ಶುದ್ಧ ಕೀಜಿಯೆ, ಇದು ಎಷ್ಟು ಬರೋದಂದರೆ 3 ಸೆಂಟೆನ್ಸ್ ಕೊಡ್ತಾನೆ. ಇನ್ ಯುವರ್ ಪಬ್ಲಿಕ್ ಎಕ್ಸಾಮ್ ದೇ ವಿಲ್ ಗಿವ್
3 sentences and those sentences are wrong sentence. आपको करेक्ट करना. You only make a correct sentence. You only write correct sentences. ಅದು ನೀವು ಕರೆಕ್ಟ್ ಮಾಡಬೇಕು. ಒಂದು ಸೆಂಟೆನ್ಸ್ ಕರೆಕ್ಟ್ ಮಾಡಿದ್ರೆ 1 ಮಾರ್ಕ್ಸು, 3 ಕೊಟ್ಟಿರ್ತಾನೆ, 3 ಬರೆದ್ರೆ 3 ಮಾರ್ಕ್ಸು. ಸೊ सूचनानुसार काल बदलिए ಅಂದರೆ ಇದು ಟೆನ್ಸಸ್ ಇದೆ. ವರ್ತಮಾನ ಕಾಲ से भूतकाल, भूतकाल से भविष्यत्काल, भविष्यत्काल से वर्तमान काल. ಅದು ಕೂಡ 3 ಸೆಂಟೆನ್ಸ್ ಕೊಟ್ಟಿರ್ತಾನೆ. ಅದು ನಿಮಗೆ ಚೇಂಜ್ ಮಾಡಲಿಕ್ಕೆ ಹೇಳ್ತಾನೆ, ಏನೇ ಕನ್ವರ್ಟ್ ಮಾಡಲಿಕ್ಕೆ ಹೇಳ್ತಾನೆ. ಒಂದು ಸೆಂಟೆನ್ಸ್ ನೀವು ಕನ್ವರ್ಟ್ ಮಾಡಿದ್ರೆ 1 ಮಾರ್ಕ್ಸು, 3 ಕನ್ವರ್ಟ್ ಮಾಡಿದ್ರೆ 3 ಮಾರ್ಕ್ಸು ನಿಮಗೆ ಬಂದ್ಬಿಡುತ್ತೆ. ನೆಕ್ಸ್ಟ್ ಥರ್ಡ್ ಒನ್ನು अन्यलिंग रूप लिखिए. चेंज द जेंडर. जेंडर स्त्रीलिंग, पुल्लिंग, ಮ್ಯಾಸ್ಕುಲಿನ್ ಜೆಂಡರು, ಫೆಮಿನೈನ್ ಜೆಂಡರ್. ಇಲ್ಲಿ ಕೂಡ 3 ವರ್ಡ್ ಕೊಟ್ಟಿರ್ತಾನೆ. ಸ್ತ್ರೀಲಿಂಗ್ ಕೊಟ್ಟರೆ ಪುಲ್ಲಿಂಗ್ ಬರಿಬೇಕು, ಪುಲ್ಲಿಂಗ್ ಕೊಟ್ಟರೆ ಸ್ತ್ರೀಲಿಂಗ್ ಬರಿಬೇಕು. ಸೊ ಅದಕ್ಕೆ 3 ವರ್ಡ್ ಕೊಟ್ಟಿರ್ತಾನೆ. ಆ 3 ನೀವು ಬರೆದ್ರೆ 3 ಮಾರ್ಕ್ಸು ಬಂದ್ಬಿಡುತ್ತೆ. देन फोर्थ वन, अनेक शब्दों के लिए एक शब्द. अनेक शब्दों के लिए एक शब्द मीन्स 1 वर्ड सब्स्टिट्यूशನ್ಸ್. ಅಂದರೆ 3 ಸೆಂಟೆನ್ಸ್ ಕೊಟ್ಟಿರ್ತಾನೆ. ಒಂದು ಸೆಂಟೆನ್ಸಿಗೆ ಒಂದೇ ವರ್ಡ್ ಆನ್ಸರ್ ಬರಿಬೇಕು. ಸೆಕೆಂಡ್ ಸೆಂಟೆನ್ಸಿಗೆ 1 ವರ್ಡ್ ಬರಿಬೇಕು ಆನ್ಸರ್. ಥರ್ಡ್ ಸೆಂಟೆನ್ಸಿಗೆ 1 ವರ್ಡ್ ಆನ್ಸರ್ ಬರಿಬೇಕು. ಓಕೆನಾ? ಸೊ ಅದು 1 ವರ್ಡ್ ಸಬ್ಸ್ಟಿಟ್ಯೂಷನ್ಸ್. ಅದಕ್ಕೂ ಕೂಡ 3 ಮಾರ್ಕ್ಸ್ ಇದೆ. 3 ಕೊಟ್ಟಿರ್ತಾನೆ, ನೀವು 3 ಬರೆದ್ರೆ 3 ಮಾರ್ಕ್ಸು. शब्दों के साथ उपसर्ग जोड़कर नए शब्दों का निर्माण कीजिए. ಇದು उपसर्ग, प्रीफिक्स. ऑलरेडी I have uploaded this topic video, just you watch. ಇದು ಉಪಸರ್ಗ ಮೇಲೆ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ನೋಡಿಬಿಟ್ರೆ ನಿಮಗೆ ಅರ್ಥ ಆಗುತ್ತೆ. 2 ವರ್ಡ್ ಕೊಟ್ಟಿರ್ತಾನೆ. ಆ ವರ್ಡ್ ಮುಂಚೆನೇ ನಾವು ಪ್ರಿಫಿಕ್ಸ್ ವರ್ಡ್ ಲೆಟರ್ ಆ್ಯಡ್ ಮಾಡಿ ಚೇಂಜ್ ಮಾಡಬೇಕು ವರ್ಡ್. ಅದು 2 ವರ್ಡ್ಸ್ ಕೊಟ್ಟಿರ್ತಾನೆ. ನಾವು 2 ಕರೆಕ್ಟಾಗಿ ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ. शब्दों में से प्रत्यय अलग कर लिखिए. ಇದು ಕೂಡ ವಿಡಿಯೋ ಮಾಡಿದ್ದೀನಿ. ಪ್ರತ್ಯಯ ಮೀನ್ಸು ಸಫಿಕ್ಸ್. ಈ ಸಫಿಕ್ಸು ವರ್ಡ್ ಲಾಸ್ಟಿಗೆ ಕೊನೆಗಿರುತ್ತೆ. ಆ ಕೊನೆಗೆ ಪ್ರತ್ಯಯ ನಾವು ಆನ್ಸರು ತೆಗೆದುಬಿಟ್ರೆ 2 ಮಾರ್ಕ್ಸ್ ಬಂದ್ಬಿಡುತ್ತೆ. नेक्स्ट 7th वन, गद्यांश पढ़कर उस पर आधारित प्रश्नों के उत्तर लिखिए. ಅಂದರೆ ಪ್ಯಾಸೇಜ್ ಕೊಟ್ಟಿರ್ತಾನೆ. in exam they will give passage. on that passage they will ask you 4 questions and first you read 4 questions and उनके जो आंसर्स है ना उसी पैसेज में आपको ढूंढना. आ पैसेज अल्ले ನೀವು ಹುಡುಕಿ ಬರಿಬೇಕು. 1 ಆನ್ಸರ್ ಬರೆದ್ರೆ 1 ಮಾರ್ಕ್ಸು, 4 ಬರೆದ್ರೆ 4 ಮಾರ್ಕ್ಸ್ ಬಂದ್ಬಿಡುತ್ತೆ. लास्ट 8th वन, निबंध अथवा पत्र लेखन. ಇಲ್ಲಿ ಕೂಡ चॉइस ಇದೆ. आपको निबंध लिखना है, नहीं तो पत्र लेखन आपको लिखना है. यू कैन राइट एनी वन, यू चूज एनी वन. आपको निबंध तो लिखे, ऐसे राइटिंग तो लिखे, नहीं तो लेटर राइटिंग तो लिखे. 2 में से 1 अगर लिखेंगे तो 4 मार्क्स. ಈ ವರ್ಷ 4 ಮಾರ್ಕ್ಸು. ಆಮೇಲೆ ಲಾಸ್ಟ್ 9th ಒನ್ನು, ಹಿಂದಿ में अनुवाद कीजिए. ಅಂದರೆ ಟ್ರಾನ್ಸ್ಲೇಟ್ ಮಾಡಬೇಕು. ಕನ್ನಡದಲ್ಲಿ ಕೊಟ್ಟಿರ್ತಾನೆ ಸೆಂಟೆನ್ಸು. ಎಷ್ಟು ಅಂದರೆ 3 ಕೊಟ್ಟಿರ್ತಾನೆ. ಕನ್ನಡದಲ್ಲಿ 3, ಆಮೇಲೆ ಇಂಗ್ಲೀಷಲ್ಲಿ 3. ನಿಮಗೆ ಕನ್ನಡ ಬಂದರೆ ಕನ್ನಡ ಓದ್ಕೊಳ್ಳಿ, ಇಂಗ್ಲೀಷ್ ಬಂದರೆ ಇಂಗ್ಲೀಷ್ ಓದ್ಕೊಳ್ಳಿ. ಆ 3 ನೀವು ಅರ್ಥ ಮಾಡಿಕೊಂಡು ಯು ಟ್ರಾನ್ಸ್ಲೇಟ್ ಇನ್ನು ಹಿಂದಿ ಲ್ಯಾಂಗ್ವೇಜ್. ಅದಕ್ಕೆ 3. ಈ ಟೋಟಲ್ ಇನ್ನೊಂದು ಫಸ್ಟಿಗಿದೆಯಲ್ಲ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5 ಮಾರ್ಕ್ಸು, ಮ್ಯಾಚ್ ದಿ ಫಾಲೋಯಿಂಗು 5. ಅವೆರಡೂ ಸೇರಿಕೊಂಡ್ರೆ ಟೋಟಲ್ ನಮಗೆ ಗ್ರಾಮರ್ ಪಾರ್ಟ್ಸ್ ಎಷ್ಟಾಗುತ್ತೆ ಅಂದರೆ 37 ಮಾರ್ಕ್ಸು ಗ್ರಾಮರ್ ಕ್ವಶನ್ಸ್. ಈ 37ನಲ್ಲಿ ನೀವು ಕರೆಕ್ಟಾಗಿ 37 ತೊಗೊಂಡ್ರೆ ನೀವು ಹೆಚ್ಚು ಕಡಿಮೆ 75, 76, 77, 78 ಮಾರ್ಕ್ಸ್ ತನಕ ನೀವು ರೀಚ್ ಆಗ್ಬೋದು. ಯು ಕ್ಯಾನ್ ಗೆಟ್ ಟು 75, ಅಬೌವ್ 75, ನೋ ಡೌಟ್. ಬಟ್ ಯು ರೈಟ್ ಕರೆಕ್ಟ್ ಆನ್ಸರ್ಸ್. ಯು ಫೋಕಸ್ ಆನ್ ಗ್ರಾಮರ್ ಬಿಕಾಸ್ ಗ್ರಾಮರ್ ಪಾರ್ಟ್ಸ್ ಆರ್ ಸೋ ಇಂಪಾರ್ಟೆಂಟ್. ನಿಮಗೆ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕು ಅದು ಇದು ಏನು ಮಾಡಬಾರ್ದು. ಕರೆಕ್ಟಾಗಿ ನೀವು ಆನ್ಸರ್ ಬರೆದ್ರೆ ನಿಮಗೆ ಈ ಗ್ರಾಮರ್ ಮಾರ್ಕ್ಸು ಸಿಕ್ಬಿಡುತ್ತೆ. ಇದು ಒಂದು ಸಾರಿ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ತೋರಿಸ್ತಾ ಇದ್ದೀನಿ. ನಿನ್ನಿನ ವಿಡಿಯೋದಲ್ಲಿ ಕ್ವಶನ್ಸ್ ತೋರಿಸಿದ್ದೀನಿ ಯಾವ ಲೆಸನ್ ಮೇಲೆ ಎಷ್ಟು ಬಂದ್ಬಿಡುತ್ತೆ ಅಂತ. ಫಾರ್ ಗ್ರಾಮರು ಯು ಫಾಲೋ वर्क बुक एंड टेक्स्ट बुक. अगेन आई एम टेलिंग यू, बार बार आपको कह रहा हूँ कि आपको वर्क बुक भी फॉलो करना है, रेफर करिए और टेक्स्ट बुक भी क्या पढ़ लीजिए. सो इतने मार्क्स आपको क्या मिलेंगे. ग्रामर के इतने पार्ट्स हैं. स्टूडेंट्स, ये वीडियो यहीं पर समाप्त करूँगा. थैंक यू. जय हिंद.